ಸ್ಟ್ರೆಸ್ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿ. ಹಲೋ, ನಾನು ಡಾಕ್ಟರ್ ತ್ರಿವೇಣಿ. ನಾನು ಒಬ್ಳು ಮನೋರೋಗ ತಜ್ಞರು. ಯೂಶಲಿ 1-2 ದಿನ ಸ್ಟ್ರೆಸ್ ಆದರೆ ಸಹಜ, ಎಲ್ಲರಿಗೂ ಸ್ಟ್ರೆಸ್ ಆಗುತ್ತೆ. ಬಟ್ ಅದೇ ಸ್ಟ್ರೆಸ್ ಒಂದು ತಿಂಗಳಾಂಗಂಟ್ಲೆ ಆಗಲಿ, ವರ್ಷಾನ್ಗಂಟ್ಲೆ ಇದ್ದರೆ ಅದು ನಿಮ್ಮ ಮನಸ್ಸಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ನಮಗೆ ಸ್ಟ್ರೆಸ್ ಆದಾಗ, ಮೆಂಟಲಿ ಸ್ಟ್ರೆಸ್ ಆದಾಗ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಅದು ನ್ಯಾಚುರಲ್ ಸ್ಟಿರಾಯ್ಡ್, ಕಾರ್ಟಿಕೋಸ್ಟಿರಾಯ್ಡ್ ಅಂತ ಹೇಳ್ತೀವಿ. ಆ ಕಾರ್ಟಿಕೋಸ್ಟಿರಾಯ್ಡ್ ಕಂಟಿನ್ಯೂಸ್ ನಿಮ್ಮ ಬಾಡಿಯಲ್ಲಿ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಹಲವಾರು ಚೇಂಜಸ್ ಆಗುತ್ತೆ. ನಿಮಗೆ ನಿದ್ದೆಯಲ್ಲಿ ತೊಂದರೆ ಆಗ್ಬೋದು, ಇಲ್ಲ ಕಂಟಿನ್ಯೂಸ್ BP ಜಾಸ್ತಿ ಆಗ್ತಾ ಇರ್ಬೋದು, ಇಲ್ಲ ಡೈಜೆಷನ್ಗೆ ತೊಂದರೆ ಆಗ್ತಿರ್ಬೋದು. ಅದಕ್ಕೆ ವೇಟ್ ಲಾಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ಆಗ್ತಾ ಇರೋದಿಲ್ಲ. ಮೆಟಬಾಲಿಸಮ್ ಅಫೆಕ್ಟ್ ಆಗುತ್ತೆ. ಗ್ರೇಟರ್ ಎಕ್ಸ್ಟೆಂಟ್ ಅಲ್ಲಿ ಹೋದ್ರೆ ಇಮ್ಯುನಿಟಿನೇ ಕಮ್ಮಿ ಆಗುತ್ತೆ. ಸೊ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನನಗೆ ಜಸ್ಟ್ ಸ್ಟ್ರೆಸ್ ಇದೆ ಅಂತ ಇಗ್ನೋರ್ ಮಾಡೋದ್ರಿಂದ ಫಿಸಿಕಲ್ ಹೆಲ್ತಿಗೂ ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ. ಬಟ್ ಆಲ್ರೆಡಿ ನಿಮಗೆ ಡಯಾಬಿಟಿಸ್, ಶುಗರ್, BP ಈ ತರ ತೊಂದರೆ ಇದ್ದಾಗ, ನೀವು ಕಂಟಿನ್ಯೂಸ್ ಸ್ಟ್ರೆಸ್ ಅಲ್ಲಿ ಇದ್ದಾಗ ಅದು ಫಿಸಿಕಲ್ ಹೆಲ್ತ್ ರಿಸ್ಕ್ ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಇಲ್ಲ ಲಿವರ್ ಪ್ರಾಬ್ಲಮ್ ಆಗ್ಲಿ, ಈ ತರ ತೊಂದರೆಗಳನ್ನ ಜಾಸ್ತಿ ಮಾಡುತ್ತೆ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ನ ಇದು ಎಲ್ಲ ನನ್ನ ಮನಸ್ಸಲ್ಲಿದೆ, ಇದೆಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇದೆ, ನಾನು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಇಗ್ನೋರ್ ಮಾಡಿದ್ರೆ ಅದರ ಪರಿಣಾಮ ನಿಮ್ಮ ಡೈಲಿ ಫಂಕ್ಷನಿಂಗ್ ಆಗಲಿ, ಇಲ್ಲ ನಿಮ್ಮ ಶಾರೀರಿಕ ಹೆಲ್ತ್ ಮೇಲೆ ಬೀಳೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ ನ ಸೀರಿಯಸ್ ಆಗಿ ತಗೊಳ್ಳಿ, ಅದಕ್ಕೆ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ಅದನ್ನ ಟ್ರೀಟ್ಮೆಂಟ್ ಏನೇನ್ ಬೇಕೋ ಅದನ್ನ ತಗೊಳ್ಳಿ. ಯಾಕೆ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಮೆಂಟಲ್ ಹೆಲ್ತ್ ಆಗುತ್ತೆ.